ಗುಡ್ ಮಾರ್ನಿಂಗ್, ಎಲ್ಲರೂ ಹೇಗಿದ್ದೀರಾ? ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಅನ್ಕೋತೀನಿ. ನಾನು ತುಂಬ ಚೆನ್ನಾಗಿದ್ದೀನಿ. ಓಕೆ ಫ್ರೆಂಡ್ಸ್, ಯಾರೆಲ್ಲ ನನ್ನ ಚಾನಲ್ನ ಫಸ್ಟ್ ಟೈಮ್ ನೋಡ್ತಿದ್ದೀರಾ ಅವರು ಸಬ್ಸ್ಕ್ರೈಬ್ ಮಾಡೋದನ್ನ ಮರಿಬೇಡಿ. ಓಕೆ ಫ್ರೆಂಡ್ಸ್, ಇವಾಗ ಏನು ಗೊತ್ತೊಂದು ಬೆಲ್ ಐಕನ್ ಒತ್ತಿಲ್ಲ ಅಲ್ಲ, ಮತ್ತೆ ಒತ್ತಿ ಬೆಲ್ ಐಕನು, ಹಂಗೆ ಸಬ್ಸ್ಕ್ರೈಬ್ ಮಾಡೋದನ್ನು ಮರಿಬೇಡಿ. ಇವತ್ತು ಸಂಕ್ರಾಂತಿ ಹಬ್ಬ, ಎಲ್ರಿಗೂ ಹ್ಯಾಪಿ ಸಂಕ್ರಾಂತಿ. ಎಲ್ಲರೂ ಎಳ್ಳು ಬೆಲ್ಲ ತಿಂದು ಖುಷಿಯಾಗಿರಿ. ನಿಮಗೂ ಒಳ್ಳೇದಾಗಲಿ, ನಮಗೂ ಒಳ್ಳೇದಾಗಲಿ. ಇವಾಗ ಕೆಲಸ ಸ್ಟಾರ್ಟು, ಬನ್ನಿ. ಇವತ್ತಿನ ದಿನ ಹೇಗಿರುತ್ತೆ ಅಂತ ನಾನು ತೋರಿಸ್ತೀನಿ. ಏನೇನೋ ಪ್ಲ್ಯಾನಿಂಗ್ಸ್ ಇದೆ. ಫಸ್ಟು ಕಾಲು ಚಿಲ್ಸಕ್ಕೆ ಹೋಗೋಣ. ಫಸ್ಟ್ ನನ್ನ ಮಗಳು ಮಲಗಿದ್ದಾಳೆ, ಬೇಗ ಎದ್ದಿದ್ದೀನಿ. ಕಾಲು ಚಿಲ್ಕಿಸ್ಬಿಟ್ಟು ಆಮೇಲೆ ನೆಕ್ಸ್ಟ್ ಎಲ್ಲ ಕೆಲಸ ಮಾಡೋಣ ಬನ್ನಿ. ಕಾಲು ಚಿಲ್ಕ್ಸಾದ್ಮೇಲೆ ಸಿಗ್ತೀನಿ ಫ್ರೆಂಡ್ಸ್. ಬೇಗ ಪಟ ಅಂತ ಕೆಲಸ ಮಾಡ್ಕೊಳ್ಳೋಣ, ಬೆಳಗ್ಗೆನೇ ಬೇಗ ಮಾಡೋಣ ಅಂತ ಅಂದ್ಕೊಂಡಿದ್ದೀನಿ. ಕಾಲು ಚಿಲ್ಕಿಸ್ತೀನಿ ಫ್ರೆಂಡ್ಸ್. ಫಸ್ಟು ಕಾಯಕ್ಕೆ ಇಟ್ಟಿದ್ದೀನಿ, ಕಡುಬಿಗೆ ಕುದೀತಾ ಇದೆ. ಇವಾಗ ಅದಕ್ಕೆ ಕಡುಬಿಗೆ ತರಿ ಹೊಡೆದಿದ್ನಲ್ಲ, ಈ ತರಿ ಹಾಕ್ತೀನಿ ಬನ್ನಿ. ಇದು ಮುದ್ದೆ ಕೋಲಲ್ಲಿ ಹಂಗೆ ಮಿಕ್ಸ್ ಮಾಡ್ಕೋಬೇಕು. ಇರಿ ಫ್ರೆಂಡ್ಸ್, ನೋಡಿ ಫ್ರೆಂಡ್ಸ್, ಹಾಕ್ಕೊಂಡಿದ್ದೀನಿ. ಇದು ಹಿಂಗೆ ಮಿಕ್ಸ್ ಮಾಡಬೇಕಿಲ್ಲ ಅಂದರೆ ಗಂಟು ಬೀಳುತ್ತೆ. ಸ್ವಲ್ಪ ಗಟ್ಟಿಯಾಗೋರ್ಗೆ ಈಗ ಮಿಕ್ಸ್ ಮಾಡ್ತಾನೆ ಇರಬೇಕು. ಈಗ 1 ಸೆಕೆಂಡ್ ಬಿಟ್ರೂ ಗಂಟು ಬಿದ್ದುಬಿಡುತ್ತೆ, ಕೆಳಗಡೆ ಗಂಟು ಆಗ್ಬಿಡುತ್ತೆ ಫ್ರೆಂಡ್ಸ್. ನೋಡಿ, ಮುದ್ದೆ ಕೋಲಲ್ಲಿ ಮಿಕ್ಸ್ ಮಾಡ್ತಾ ಇದ್ದೀನಿ ಈ ಥರ. ಆ ಕಡೆ ಕಾಳು ಚಿಲ್ಕಿಸ್ತಾ ಇದ್ದೀನಿ, ಈ ಕಡೆ ಕಡುಬು ಇಟ್ಬಿಟ್ರೆ ಕರೆಕ್ಟ್ ಆಗ್ಬಿಡುತ್ತೆ. ನನ್ನ ಮಗಳು ಎದ್ದೇಳೊತ್ತಿಗೆ ಅಡುಗೆ ಮಾಡಿಬಿಡ್ಬೋದು. ನೋಡಿ ಫ್ರೆಂಡ್ಸ್, ಈ ಥರ ಕುದೀತಾ ಈ ಥರ ಗಟ್ಟಿ ಆಗುತ್ತೆ. ಇನ್ನೂ ಸ್ವಲ್ಪ ಗಟ್ಟಿ ಆಗುತ್ತೆ ನೋಡಿ. ಇದು ಕಡುಬು ಕಟ್ಟಕ್ಕೆ ಬರಬೇಕು. ನಮ್ಮಲ್ಲಿ ದೊಡ್ಡ ತಪ್ಪಲಿ ಇಲ್ಲ, ಸೊ ಹಂಗಾಗಿ ಕುಕ್ಕರ್ನ ಇಟ್ಕೊಂಡಿದ್ದೀನಿ, ಏನಾಗಲ್ಲ ಅಂತ. ಅಲ್ಲಕ್ಕೆ ಇಟ್ಟಿದ್ದೀನಿ, ಒಂದು 5 ನಿಮಿಷ ಆಡಲಿ. ಅಷ್ಟರೊಳಗಡೆ ನೋಡಿ ಕಾಳು ಚಿಲ್ಕಿಸ್ತಾ ಇದ್ದೀನಿ. ಇದನ್ನು ಬೇಗ ಫಿನಿಷ್ ಮಾಡ್ಕೊಳ್ಳೋಣ, ಸಾಂಬಾರು ಮಾಡಬೇಕು. ಈ ಥರ ಇಡ್ಲಿ ತಪ್ಪಲಿ ಇಟ್ಟಿದ್ದೀನಿ. ಆ ಇಡ್ಲಿ ತಪ್ಪಲಿ ಸ್ವಲ್ಪ ನೀರು ಹಾಕ್ಬಿಟ್ಟು ಒಂದೇ ಒಂದು ಅಟ್ಟಿಡ್ತೀನಿ. ಇದು ನೀರು ಬಿಸಿ ಆಗಲಿ. ಅಷ್ಟೊತ್ತಿಗೆ ಕೆಳಗಡೆ ಕಡುಬು ಇಟ್ಕೊಂಡಿದ್ದೀನಿ. ಕಡುಬು ಕಟ್ಟೋಣ ಬನ್ನಿ ಫ್ರೆಂಡ್ಸ್. ಅದ್ವಾಗಿ ಕರೆಕ್ಟಾಗಿದೆ ಕಟ್ಟೋಕ್ಕೆ. ಕಟ್ಟೋಣ ಬನ್ನಿ. ಕಡುಬ ಬೇಯಕ್ಕೆ ಇಟ್ಟಿದ್ದೀನಿ. ಕಡುಬು ಆಯಿತು. ಈ ಕಡೆ ಕಾಳು ಚಿಲುಕ್ಸಿಟ್ಟಿದ್ದೀನಿ. ಈ ಕಡುಬು ಒಂದು 10 ನಿಮಿಷ ಬೆಂದರೆ ಕಡುಬು ರೆಡಿ. ನೋಡಿ, ಹೀಗೆ ಹಾಕ್ಬಿಟ್ಟು ಮುಚ್ಚಿ 10 ನಿಮಿಷ ಬೆಂದರೆ ಮುಗೀತು. ಇಲ್ಲಿ ಕಾಳು ಸುಲಿದಿಟ್ಟಿದ್ದೀನಿ. ಇವಾಗ ಖಾರಕ್ಕೆಲ್ಲ ರೆಡಿ ಮಾಡ್ಕೊಳ್ಳೋಣ ಬನ್ನಿ ಫ್ರೆಂಡ್ಸ್. ಒಗ್ಗರಣೆ ಹಾಕ್ಬಿಡೋಣ ಫಸ್ಟು. ಖಾರಕ್ಕೆಲ್ಲ ರೆಡಿ ಮಾಡ್ಕೊಂಡಿದ್ದೀನಿ. ಇವಾಗ ಕಾಳು ಒಗ್ಗರಣೆ ಹಾಕ್ಬಿಡೋಣ. ಫಸ್ಟ್ ಬೇಯ್ತಾ ಇರಲಿ, ಆಮೇಲೆ ಖಾರ ರುಬ್ಕೊಂಡು ಖಾರ ಹೋಗಿ ಕರೆಕ್ಟ್ ಆಗುತ್ತೆ. ಸ್ವಲ್ಪ ಕಾಳು ಬೆಂದ್ಬಿಟ್ರೆ ಕರೆಕ್ಟ್ ಆಗ್ಬಿಡುತ್ತೆ. ಕುಕ್ಕರಲ್ಲಿ ಮಾಡಿದ ಫ್ರೆಂಡ್ಸ್ ಕಲಸೋಗ್ಬಿಡುತ್ತೆ, ಅದಕ್ಕೆ ಹಂಗೆ ತಪ್ಪಲಿಲ್ಲಿ ಮಾಡ್ತೀನಿ ಫ್ರೆಂಡ್ಸ್. ಟೊಮೊಟೊ ಒಗ್ಗರಣೆ ಆಗಿದೆ, ಸಾಂಬಾರಿಗೆಲ್ಲ ಒಗ್ಗರಣೆ ಹಾಕಿದ್ದೀನಿ. ಇವಾಗ ಇದಕ್ಕೆ ಅವರೆಕಾಳು ಹಾಕ್ಬೇಕು. ಚಿಪ್ಸಿದೀವಲ್ಲ, ಖಾರದಲ್ಲೇ ಒಂದು 5 ನಿಮಿಷ ಬೇಯಬೇಕು. ಈ ಥರ ಒಗ್ಗರಣೆಯಲ್ಲಿ, ಸಾರಿ ಖಾರ ಅಲ್ಲ, ಈ ಥರ ಒಗ್ಗರಣೆಲ್ಲ ಒಂದು 5 ನಿಮಿಷ ಬೆಂದರೆ ಖಾರ ಹಾಕಿದ್ರೆ ಒಂದು ಕುದಿಗೆ ಮತ್ತೆ ಬೆಂದ್ಬಿಡುತ್ತೆ. ಓಕೆ, ಇದು ಬೇಯ್ದು ಫ್ರೆಂಡ್ಸ್. ಅಷ್ಟೊತ್ತಿಗೆ ಖಾರ ಆಡಿಸ್ಕೊಳ್ಳೋಣ. ಖಾರ ಇಲ್ಲಿ ರೆಡಿ ಇದೆ, ಆಡಿಸ್ಬೇಕು. ಅಷ್ಟೊತ್ತಿಗೆ ಇದು ಕಾಳು ಬೇಯ್ದು ಬನ್ನಿ. ಹೊರಗೆ ಇಟ್ಟಿದ್ದೀನಿ. ಸಾಂಬಾರು ಕುದ್ರೆ ಸಾಕು, ಕಾಳು ಬೆಂದ್ಬಿಡುತ್ತೆ. ಖಾರದಲ್ಲಿ ಒಂದು ಸ್ವಲ್ಪ ಬೆಂದಿದೆ, ಇವಾಗ ಸ್ವಲ್ಪ ಬೇಯಬೇಕು. ಈ ಕಡೆ ಕಡುಬಾಗಿದೆ. ಬಿಸಿ ಇದೆ. ಪಾಯಸ ಮಾಡ್ತಿದ್ದೀನಿ. ನಾನು ಏನು ಮಾಡ್ತೀನಿ ಗೊತ್ತಾ, ಡ್ರೈ ಫ್ರೂಟ್ಸ್ ಎಲ್ಲ ಹುರಿದು ತೆಗ್ದಿಟ್ಕೊಳ್ಳೋ ಸೀನರಿ ಇಲ್ಲ. ನೋಡಿ ನಾನು ಹೆಂಗೆ ಮಾಡ್ತೀನಿ ಅಂತ. ಒಂದೇ ಬಾಣಲಿಲಿ ಒಂದೇ ಸಲ ಮಾಡ್ತೀನಿ. ದ್ರಾಕ್ಷಿ ಇರಲಿಲ್ಲ, ಬರೀ ಗೋಡಂಬಿ ಬಾದಾಮಿ ಹಾಕಿದ್ದೀನಿ ಇತ್ತಲ್ಲ, ಅದಕ್ಕೆ ಒಂದು ಸ್ವಲ್ಪ ಬಿಸಿ ಮಾಡ್ಕೊಳ್ಳೋಣ ಅದೇ ತುಪ್ಪದಲ್ಲಿ. ಹೋಗಿದ್ದು ಸ್ಪೂನ್ ಎಬ್ಬಿದ್ದು ಹೋಗಿದೆ ನೋಡಿ ಫ್ರೆಂಡ್ಸ್. ನೋಡಿ ಸಾಕಿಷ್ಟೆ. ನೋಡಿ ಫ್ರೆಂಡ್ಸ್, ಇದಾಗಿದೆಯಲ್ಲ. ಇವಾಗ ಇದಕ್ಕೆ ನಾನು ಬೆಲ್ಲ ಯೂಸ್ ಮಾಡ್ತೀವಿ. ಸಕ್ಕರೆ ಯೂಸ್ ಮಾಡಿದ್ರೆ ಚೆನ್ನಾಗಿರುತ್ತೆ, ಬಟ್ ನಾನು ಇತ್ತೀಚೆಗೆ ಸಕ್ಕರೆನ ಅವಾಯ್ಡ್ ಮಾಡ್ತಾ ಇದ್ದೀನಿ. ಸೊ ಹಂಗಾಗಿ
ನಮಗೆ ಎಷ್ಟು ಬೇಕು ಅಷ್ಟು ಬೆಲ್ಲ ಹಾಕೋತೀವಿ. ಬಟ್ ಇರೋದು ಇಬ್ಬರೇ ಅಲ್ವಾ, ಸ್ವಲ್ಪ ಮಾಡ್ಕೊತೀವಿ. ಇದು ಪುಡಿ ಬೆಲ್ಲ ಮಿಕ್ಸ್ ಮಾಡಿದ ತಕ್ಷಣ ಹಿಂಗಾಯಿತು. ಇವಾಗ ಇದಕ್ಕೆ ಸ್ವಲ್ಪ ನೀರು ಬಿಡಬೇಕು. ನೀರು ಬಿಟ್ಟಿದ್ದೀನಿ. ಒಂದೇ ಒಂದು ಏಲಕ್ಕಿ ಕಾಯಿತ್ತು, ಅದಕ್ಕೆ ಜಜ್ಜಿಬಿಟ್ಟು ಹಂಗೆ ಹಾಕ್ತಿದ್ದೀನಿ. ಇವಾಗ ಇದಕ್ಕೆ ಸ್ವಲ್ಪ ಹಾಲು ಬಿಟ್ಟು ನೀರು ಬಿಡಬೇಕು. ಇದಕ್ಕೆ ಸ್ವಲ್ಪ ಹಾಲು ಬಿಡಬೇಕು. ಇವಾಗ ಹಾಲು ಬಿಟ್ರೆ ಕಲರೇ ಚೇಂಜ್ ಆಯಿತು ನೋಡಿ ಫ್ರೆಂಡ್ಸ್. ಅಂದರೆ ಬೆಲ್ಲ ಹಾಕಿದ್ದೀನಲ್ಲ, ಬೆಲ್ಲದ ಪಾಯಸ ಅಲ್ಲ, ಸೊ ಹಂಗಾಗಿ ಈ ಕಲರ್ ಕಾಣಿಸ್ತೀವಿ. ಸಕ್ಕರೆಗಿಂತ ಬೆಲ್ಲ ಚೆನ್ನಾಗಿರುತ್ತೆ ಫ್ರೆಂಡ್ಸ್. ಮಾಡ್ಬಿಟ್ಟು ನೋಡಿ ಈ ಥರ. ಇವಾಗ ಇಷ್ಟು ಹೇಳೋ ಕಾಣಿಸ್ತಿದೆ, ಬಟ್ ಬೇಯ್ತಾ ಬೇಯ್ತಾ ಗಟ್ಟಿ ಆಗುತ್ತೆ. ಇದು ಬೇಯಬೇಕಲ್ಲ, ಸೊ ಹಂಗಾಗಿ ಹಂಗೆ ವಿಡಿಯೋ ಮಾಡಿ ನೋಡಿ ಫ್ರೆಂಡ್ಸ್. ನನ್ನ ಮಗಳು ವಿಡಿಯೋ ಮಾಡ್ತಾಳೆ, ನಾನು ವಿಡಿಯೋ ಮಾಡ್ತೀನಿ ಮಮ್ಮ ಅಂತ. ಹಂಗೆ ಹಿಡ್ಕೋಬೇಕು, ಸ್ವಲ್ಪ ಬೇಯಬೇಕು. ಬೇಯಕ್ಕಿಟ್ಟಿದ್ದೀನಿ. ಪಾಯಸ ಆಗ್ತಾ ಇದೆ. ಪಾಯಸ ರೆಡಿಯಾಗಿದೆ. ಇಷ್ಟು ಗಟ್ಟಿಯಾಗಿದೆ. ಸ್ವಲ್ಪ ಮಾಡಿದ್ದೀನಿ, ನಾವಿಬ್ಬರೇ ಅಲ್ವಾ, ಸೊ ಹಂಗಾಗಿ. ಓಕೆ ಫ್ರೆಂಡ್ಸ್, ಪಾಯಸನೂ ರೆಡಿ. ಇವಾಗ ಮನೆ ಕಸ ಗುಡಿಸಿದ್ದೀನಿ, ಮನೆ ಒರೆಸ್ಕೊಂಡು ಸ್ನಾನ ಮಾಡೋಣ ಬನ್ನಿ. ಈ ಥರ ರಂಗೋಲಿ ಬಿಟ್ಟಿದ್ದೀನಿ. ಮನೆಯೆಲ್ಲ ಕ್ಲೀನಾಗಿದೆ, ಎಲ್ಲ ಕ್ಲೀನ್ ಆಯಿತು. ರಂಗೋಲಿ ಎಲ್ಲ ಬಿಟ್ಟು ಇನ್ನು ಮುಂದೆ ಎಲ್ಲೊಂದು ತೊಳೆದಿದ್ದೀನಿ. ಎಲ್ಲ ಫುಲ್ ಎಲ್ಲ ನೀಟಾಗಿ ವಾಶ್ ಆಗಿದೆ. ಇವಾಗ ನಾನು ಸ್ನಾನ ಮಾಡ್ಕೊಬಂದು ಸಿಗ್ತೀನಿ ಫ್ರೆಂಡ್ಸ್. ನೋಡಿ, ಆ ಕಡೆ ಈ ಕಡೆ ಕಬ್ಬು ಬಿಡ್ಸೋಣ ಅಂತ ಹೋದೆ, ಈ ಥರ ಬಂದಿದೆ ಕಬ್ಬು. ಬೇಜಾರು ಮಾಡ್ಕೋಬೇಡಿ ಫ್ರೆಂಡ್ಸ್, ಬಂದಂಗೆ ರಂಗೋಲಿ ಬಿಟ್ಟಿದ್ದೀನಿ. ಓಕೆನಾ? ಓಕೆ, ಸ್ನಾನ ಮಾಡ್ಕೊಂಡು ಬಂದಮೇಲೆ ಸಿಗ್ತೀನಿ ಫ್ರೆಂಡ್ಸ್. ಇದು ಹೊಸ ಬಟ್ಟೆ ಹೇಗೆ ಕಾಣಿಸ್ತಾ ಇದೆ, ಚೆನ್ನಾಗಿದೆಯಾ ಅಂತ ಹೇಳಿ. ಸಖತ್ತಾಗಿ ಕಾಣಿಸ್ತೈತೆ ಫ್ರೆಂಡ್ಸ್, ನನಗಿಷ್ಟ ಆಯಿತು. ಹಬ್ಬಕ್ಕೆ ಅಂತ ತಂದಿರೋ ಬಟ್ಟೆ ಇಷ್ಟ ಆಯ್ತಾ ಮುದ್ದು? ಇಷ್ಟ ಆಯ್ತಾ? ಹಬ್ಬದ ಊಟ ಓಕೆ ಫ್ರೆಂಡ್ಸ್. ಇವತ್ತು ಹಬ್ಬದ ಊಟ ರೆಡಿ. ಕಡುಬು, ಚಿಲ್ಕೊರಕಾಳು ಸಾಂಬಾರು, ಬೆಲ್ಲದ ಪಾಯಸ. ಬೆಲ್ಲ ಹಾಕಿದಲ್ಲ, ಅದಕ್ಕೆ ಆ ಥರ ಕಾಣಿಸ್ತಾ ಇದೆ. ಬನ್ನಿ ನಮ್ಮ ಯಜಮಾನ್ರಿಗೆ ಕೊಡೋಣ ಏನಂತಾರೆ, ಟೇಸ್ಟ್ ಹೇಗಿದೆ ಅಂತ ನೋಡೋಣ ಬನ್ನಿ. ಟೇಸ್ಟಾಗಿ ನೀವು ಯಾವ ಥರ ಬೆಲ್ಲದ ಪಾಯಸ ತಿಂದಿದ್ದೀರಾ ಪಾಪ? ಬೆಲ್ಲದ ಪಾಯಸ ತಿಂದಿದ್ದೀರಾ? ಟೇಸ್ಟ್ ನೋಡಿ. ಫ್ರ್ಯಾಂಕಾಗಿ ಹೇಳ್ಬೇಕು. ಚೆನ್ನಾಯ್ತಾ ಬೆಲ್ಲದ ಪಾಯಸ? ಕಡುಬು, ಚಿಲ್ಕೊರಕಾಳು ಸಾಂಬಾರು, ಬಜ್ಜಿ ಸಂಜೆ ಮಾಡೋಣ. ಓಕೆ ಫ್ರೆಂಡ್ಸ್, ಚೆನ್ನಾಗಿದೆ ಅಂತೆ ಊಟ. ನಾನು ಊಟ ಮಾಡ್ತೀನಿ ಬನ್ನಿ. ಓಕೆ ಫ್ರೆಂಡ್ಸ್, ನೋಡಿ ನಾನು ಇವತ್ತಿಂದು ಸ್ಯಾರಿ ಚೆನ್ನಾಗಿದೆಯಾ? ಹಬ್ಬಕ್ಕೆ ಸ್ಯಾರಿ ಹಾಕ್ಕೊಂಡಿದ್ದೀನಿ. ಹೇಗೆ ಕಾಣಿಸ್ತಿದ್ದೀನಿ ಅಂತ ಕಮೆಂಟ್ ಮಾಡಿ ಹೇಳಿ. ಚೆನ್ನಾಗಿ ಕಾಣಿಸ್ತಿದ್ದೀನ? ನಮ್ಮ ಯಜಮಾನ ಕೇಳ್ತೀನಿ, ಹೆಂಗೆ ಕಾಣಿಸ್ತಿದ್ದೀನಿ ಪಾಪ? ಚೆನ್ನಾಗಿಲ್ಲ, ನಿಜ ಹೇಳು. ಚೆನ್ನಾಗಿ ಕಾಣಿಸ್ತಿದ್ದೀನ? ಅದನ್ನಾದ್ರು ಜೋರಾಗಿ ಹೇಳಿ. ಯಾವತ್ತು ಹೇಳಲ್ಲ ಫ್ರೆಂಡ್ಸ್, ನಾವು ಹೆಂಗೆ ರೆಡಿ ಮಾಡ್ಕೊಂಡ್ರು ಏನಾದ್ರೂ ಚೆನ್ನಾಗಿ ಕಾಣಿಸ್ತಿದ್ಯಾ ಅಂತ ಒಂದು ಮಾತು ಹೇಳಲ್ಲ. ಇವತ್ತು ಈ ಥರ ಸ್ಯಾರಿ ಎಷ್ಟು ಚೆನ್ನಾಗಿ ರೆಡಿಯಾಗಿ ಟೆಂಪಲ್ಗೆ ಹೋಗ್ಬೇಕು, ಪೂಜೆ ಮಾಡಬೇಕು ಅಂತ ಎಷ್ಟೆಲ್ಲ ಆಸೆ ಆಗಿದೆ ಫ್ರೆಂಡ್ಸ್, ಏನೂ ಆಗಲಿಲ್ಲ. ಓಕೆ, ಪರವಾಗಿಲ್ಲ, ದೇವರೆಲ್ಲ ಇದ್ರೂ ಕಾಪಾಡ್ತಾನೆ ಅಲ್ವಾ. ನನ್ನ ಮಗಳಿಗೆ ಕೋಪ ಬಂದೈತೆ ಫ್ರೆಂಡ್ಸ್. ಬಾಯ್ ಮುದ್ದು. ರೂಮಿಂದ ಹಾಲಿಂದ ಆ ಕಡೆ ನಮಗೆ, ಆ ಕಡೆ ರೂಮಿಂದ ಅಡುಗೆ ಮನೆಗೆ ಓಡಾಡ್ತಾಳೆ ಫ್ರೆಂಡ್ಸ್. ನೋಡಿ ಫ್ರೆಂಡ್ಸ್, ಸೀರೆ ಹಾಕೊಂಡು ಸುಮ್ಮನೆ ಆರಾಮಾಗಿ ಕೂತಿದ್ದೀನಿ. ಕೆಲಸ ಎಲ್ಲ ಮುಗೀತು. ಎಳ್ಳು ಬೆಲ್ಲ ಎಲ್ಲ ಕೊಟ್ಟು ಬಂದಾಯಿತು. ಕೊಡೋರ ಮನೆಗೆ ನಾನು ನನ್ನ ಮಗಳು ಹೋಗಿತ್ತು. ಚೆನ್ನಾಗಿ ರೆಡಿಯಾಗಿದ್ದೀನಿ ಫ್ರೆಂಡ್ಸ್. ಕಾಮೆಂಟ್ ಮಾಡಿ. ಬಾಯ್ಲಿ ಮುದ್ದು, ಬಾಯ್ಲಿ. ಬಾರೋ, ಫೋನ್ ಮುತ್ತ ಕೊಟ್ಟು ಬರಪ್ಪ. ಬಾರೋ. ಯಾಕೋ ನೀನು ಕೋಪ ಮಾಡ್ಕೊಂಡಿರೋದು? ಮಮ್ಮ ಚೆನ್ನಾಗಿ ಕಾಣಿಸ್ತಿಲ್ಲ. ನನ್ನ ಮಗಳೇ ಫ್ರೆಂಡ್ಸ್, ಇಯರಿಂಗ್ಸ್ ಎಲ್ಲ ಮಮ್ಮ ಬೇರೆದು ಹಾಕೊಂಡ್ರೆ, ಮಮ್ಮ ಅದು ಬೇಡ ಮಮ್ಮ, ಚೆನ್ನಾಗಿಲ್ಲ, ಇದು ಹಾಕೋಮಮ್ಮ ಅಂತೆಲ್ಲ ಸೆಲೆಕ್ಷನ್ ಮಾಡಿಕೊಟ್ಲು ಫ್ರೆಂಡ್ಸ್. ಇವತ್ತಿನ ದಿನ ನಿಮಗೂ ಒಳ್ಳೇದಾಗಲಿ, ನನಗೂ ಒಳ್ಳೇದಾಗಲಿ. ಎಳ್ಳು ಬೆಲ್ಲ ತಿಂದು ಒಳ್ಳೆ ಮಾತಾಡಿ. ಯಾಕೋ ಬಂಗಾರಿ ನನ್ನ ಮಗಳು ಡ್ರೆಸ್ಸು ಓನೋಯ್ತು ಮುದ್ದಮ್ಮ. ಏನಂತು ಪಪ್ಪ? ಸ್ಲೀಪು ಮಾಡ್ತೀಯಾ ನೀನು? ನನ್ನ ಫ್ರೆಂಡ್ಸ್ ನನ್ನ ಮಗಳು ಬೆಳಗಿಂದ ಮಲಗೇ ಇಲ್ಲ. ಹೊಸ ಡ್ರೆಸ್ ಹಾಕೊಂಡು ಇಲ್ಲಿಂದ ಅಲ್ಲಿಗೆ, ಅಲ್ಲಿಂದ ಇಲ್ಲಿಗೆ ಓಡಾಡ್ತಾವಳೆ. ಕೋಪ ಬಂತು ಯಾಕೋ ಬಂಗಾರಿ? ಓಕೆ ಫ್ರೆಂಡ್ಸ್, ನೋಡೋಣ ಟೆಂಪಲ್ಗೆ. ಅಂದರೆ ಅದೇ ಇವಾಗ ನಮ್ಮ ಅತ್ತೆ ಮನೆಗೆ ಹೋಗ್ಬೇಕು. ಸೊ ಅಲ್ಲಿ ಹೋಗ್ಬೇಕಾದ್ರೆ ರೋಡಲ್ಲಿ ಹೋಗ್ಬೇಕಾದ್ರೆ ಕಾಣಿಸಿದ್ರೆ
ಹೊರಗಡೆಯಿಂದನೇ ಯಾವ ಥರ ಅಲಂಕಾರ ಮಾಡಿದ್ದಾರೆ ಅಂತ ತೋರಿಸ್ತೀನಿ ಫ್ರೆಂಡ್ಸ್. ನಾವು ನೆನ್ನೆ ಹೋಗ್ಬಿಟ್ಟು ರೋಡಲ್ಲಿ ಬರ್ಬೇಕಾದ್ರೆ ಎಷ್ಟು ಚೆನ್ನಾಗಿ ನೆನ್ನೆನೇ ಅಲಂಕಾರ ಮಾಡಿದರು ಅಂತೀರ. ಟೆಂಪಲ್ಗಳಿಗೆಲ್ಲ ತುಂಬ ಚೆನ್ನಾಗಿ ಅಲಂಕಾರ ಮಾಡಿದರು. ನಾನು ನೆನ್ನೆನೂ ಅಂದ್ಕೊಂಡ್ಬಂದೆ ಒಬ್ಬ ಇದನ್ನೆಲ್ಲ ನೋಡೋ ಪುಣ್ಯ ಯಾರಿಗುಂಟು ಯಾರಿಗಿಲ್ಲ ಅಂತ. ಬಟ್ ನನಗಂತೂ ಇಲ್ಲ ಫ್ರೆಂಡ್ಸ್, ಹೋಗೋಕ್ಕೆ ಆಗ್ತಿಲ್ಲ. ಬಟ್ ಬೇಜಾರಾಯಿತು. ಇಟ್ಸ್ ಓಕೆ, ನೋ ಪ್ರಾಬ್ಲಮ್. ಇವತ್ತು ಹೋಗಲಿಲ್ಲ ಆದರೆ ಇನ್ನೊಂದು ದಿವಸ ಹೋಗ್ಬೋದು. ಇವತ್ತೇ ಹೋಗಬೇಕು ಅಂತಿಲ್ಲ, ವರ್ಷದ ಮೊದಲನೇ ಹಬ್ಬ ಅಲ್ವಾ. ಸೊ ಹಂಗಾಗಿ ಹೋಗೋಕ್ಕಾಗಲಿಲ್ಲ ಅಂತ ಸ್ವಲ್ಪ ಬೇಜಾರು ಅಷ್ಟೇ, ಇನ್ನೇನು ಪ್ರಾಬ್ಲಮ್. ನೋಡಪ್ಪ, ಈರುಳ್ಳಿ ಬಜ್ಜಿ ಮಾಡ್ತಾಯಿದ್ದೀನಿ ಈಗ. ಸ್ಪೆಷಲು ಕಡುಬು, ಪಾಯಸ, ಈರುಳ್ಳಿ ಬಜ್ಜಿ. ನೀನು ಕೇಳ್ದಲ್ಲಪ್ಪ, ನೀನು ಕೇಳ್ದಲ್ಲ, ಅದಕ್ಕೆ ಈರುಳ್ಳಿ ಬಜ್ಜಿ ಮಾಡ್ಕೊಡ್ತಾಯಿದ್ದೀನಿ. ತಿಂತೀಯಾ? ಮಿಕ್ಸು ಮಾಡ್ತೀಯಾ? ಕೊಡ್ತೀನಿ ಇರಪ್ಪ, ಕೊಡ್ತೀನಿ. ಇದು ಎಷ್ಟು ಈರುಳ್ಳಿ ಬಜ್ಜಿ ತಿಂತೀಯ ಹೇಳು? ಇದೇನು ಇಷ್ಟೊಂದು ಇದಾಗುತ್ತೆ ಗೊತ್ತಾಗಲಿ. ನೋಡಿ ಫ್ರೆಂಡ್ಸ್, ಈರುಳ್ಳಿ ಬಜ್ಜಿ ನಾನು ಬಜ್ಜಿ ಮಾಡಿದ್ರೆ ಹಿಂಗೆ ಮಾಡೋದು. ಪಕೋಡ ಥರ ಕರ್ಕೊಂಡು ಅಂತಾರೆ. ನೋಡಿ ಫ್ರೆಂಡ್ಸ್, ನನ್ನ ಯಜಮಾನ್ರು ಬಜ್ಜಿ ಬಿಡ್ತವ್ರೆ ಬಜ್ಜಿ ಮಾಡೋಕ್ಕೆ. ವಿಡಿಯೋ ಮಾಡಿ ಅದೇ ನೀನೇ ವಿಡಿಯೋ ಮಾಡು, ನಾನೇ ಬಜ್ಜಿ ಬಿಡ್ತೀನಿ ಅಂತ. ನೋಡಿ, ಕರುಮ್ ಪಕೋಡ ಥರ ಇರೋ ಬಜ್ಜಿ ರೆಡಿ ಫ್ರೆಂಡ್ಸ್. ನಾವು ಬಜ್ಜಿ ಯಾವ ಥರ ಮಾಡ್ತೀನಿ ಈರುಳ್ಳಿ ಬಜ್ಜಿನ ಅಂತ ಬೇಕಾದರೆ ರೆಸಿಪಿ ಇದೆ ನೋಡಿ ಹೋಗಿ. ನೋಡಿ ಫ್ರೆಂಡ್ಸ್, ತೆಗೆದ್ಬಿಟ್ಟು ರೆಸಿಪಿ ಆ ಥರ ಇದೆ ಬಜ್ಜಿದು. ಬಜ್ಜಿ ಯಜಮಾನ್ರು ಬಜ್ಜಿ ಮಾಡ್ಕೊಡ್ತವ್ರಿ. ನಿಮ್ಮನೆಲ್ಲೂ ಬಜ್ಜಿ ಮಾಡ್ಕೊಡ್ತಾರಾ? ನಮ್ಮಲ್ಲೇನೋ ಹೆಲ್ಪ್ ಮಾಡ್ತಾರಪ್ಪ. ಅಪ್ಪನೇ ಹೆಲ್ಪ್ ಮಾಡ್ತಾರೆ, ಮಗಳೂ ಹೆಲ್ಪ್ ಮಾಡ್ತಾಳೆ. ಮುದ್ದು ಮಗಳು ಅಲ್ವೇನಪ್ಪ? ನನ್ನ ಮಗಳೂ ಹೆಲ್ಪ್ ಮಾಡ್ತಾಳೆ. ಎಷ್ಟೋ ಸಲ ನೋಡಿದ್ರಲ್ಲ ನೀವು ಯಾವ ಥರ ಹೆಲ್ಪ್ ಮಾಡ್ತಾಳೆ ಅಂತ. ಹಬ್ಬ ಎಲ್ಲ ಮುಗ್ದೋಯ್ತು, ಬಜ್ಜಿ ಮಾಡ್ಕೊಂಡು ತಿಂದರೆ ಹಬ್ಬ ಮುಗೀತು. ಶಿವಕರಕಾಳು ಸಾಂಬಾರು, ಕಡುಬು, ಪಾಯಸ, ಬಜ್ಜಿ ಮುಗೀತು ಹಬ್ಬ. ಇವಾಗ ಬಜ್ಜಿ ಮಾಡ್ಕೊಂಡು ತಿಂತಿದ್ದೀವಿ. ಈ ಕಡೆ ಸಾಂಬಾರು ಇಟ್ಟಿದ್ವಿ, ಕಡುಬು ಬಿಸಿ ಆಯಿತು ಫ್ರೆಂಡ್ಸ್. ಇವಾಗ ಸಾಂಬಾರು ನೋಡಿ, ಇದು ಬಜ್ಜಿ, ಇದು ನಾನು. ಓಕೆ ಫ್ರೆಂಡ್ಸ್, ಬಜ್ಜಿ ಮಾಡೋದನ್ನ ಸಿಗ್ತೀನಿ. ಇಷ್ಟ ಆಯಿತು ಅಂತ ಅನ್ಕೋತೀನಿ. ಇಷ್ಟ ಆದರೆ ಒಂದು ಲೈಕ್ ಕೊಡೋದನ್ನ ಮರಿಬೇಡಿ. ಹಾಗೆ ಯಾರೆಲ್ಲ ಫಸ್ಟ್ ಟೈಮ್ ನೋಡ್ತೀರಾ ನನ್ನ ಚಾನಲ್ನ, ಸಬ್ಸ್ಕ್ರೈಬ್ ಮಾಡೋದನ್ನು ಮರಿಬೇಡಿ ಫ್ರೆಂಡ್ಸ್. ಹಾಗೆ ಬೆಲ್ ಐಕಾನ್ ಇದೆ, ಅದನ್ನು ಒತ್ತಿ. ಓಕೆ ಫ್ರೆಂಡ್ಸ್, ಈ ವಿಡಿಯೋ ನಿಮ್ಗೆ ಇಷ್ಟ ಆಯಿತು ಅಂತ ಅನ್ಕೋತೀನಿ. ನನ್ನ ಮಗಳು ಅಲ್ಲಿಂದ ಅಲ್ಲಿಗೆ ಮುಖ ನೋಡ್ಕೊಂಡು ಓಡಾಡ್ತಾನೆ ಅವಳೇ ಫ್ರೆಂಡ್ಸ್. ಓಕೆ ಫ್ರೆಂಡ್ಸ್, ಈ ವಿಡಿಯೋ ನಿಮ್ಗೆ ಇಷ್ಟ ಆಯಿತು ಅಂತ ಅನ್ಕೋತೀನಿ. ನೆಕ್ಸ್ಟ್ ವಿಡಿಯೋ ಸಿಗೋಣ ಫ್ರೆಂಡ್ಸ್. ಬಾಯ್.